guys, welcome back to the Peru channel. So ಇವತ್ತು ನಾವು ಅಗೈನ್ ನಾ ಹೇಳಲ್ಲ ಇಲ್ಲಿ ಸೊ ಎಲ್ಲಿಗೆ ಹೋಗ್ತೀವಿ ಅಂತ ರೀಚ್ ಆಮೇಲೆ ನೋಡೋರಂತೆ. ಸೊ ನಾವು ಇವಾಗ ನ್ಯೂ ಇಯರ್ಗೆ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಎಲ್ಲಿಗೆ ಅಂತ ತಿಳ್ಕೊಬೇಕಂದ್ರೆ ಬ್ಲಾಗ್ನ ಪೂರ್ತಿಯಾಗಿ ನೋಡಿ. ಸೊ ಇವಾಗ ಹೊರಡ್ಬೇಕಾದ್ರೆ ನಾವು ಮತ್ತು ಅಜ್ಜಿ ಫ್ಯಾಮಿಲಿ ಮತ್ತು ಪದೋಳ್ಮಕ್ಕೆ ತೆಗೆಸೋದಕ್ಕಂತ ಪಿಕಪ್ ಮಾಡ್ಕೊತೀವಿ. ನಾಳೆ ಗೀತೋಳ್ಮನ್ ಫ್ಯಾಮಿಲಿ ಅಲ್ಲಿ ಬಂದು ಜಾಯಿನ್ ಆಗುತ್ತೆ. ಸೊ ನ್ಯೂ ಇಯರ್ಗೆ ಅಂತ 5 days ಟ್ರಿಪ್ ಹೋಗ್ತಾ ಇದ್ದೀವಿ. ಟ್ರಿಪ್ ಅಲ್ಲ ಹೇಳೋಕ್ಕಾಗಲ್ಲ, ಡ್ಯಾಶ್. ಸೊ ಅದನ್ನು ಫುಲ್ ವ್ಲಾಗ್ ನೋಡಿ. ಸೊ ಲೆಟ್ಸ್ ಗೋ. ಅದಕ್ಕೆ ತುಂಬ ದಿವಸ ಆಮೇಲೆ ನಾನು ವ್ಲಾಗ್ ಮಾಡ್ತೇನೆ. ಬಿಕಾಸ್ ಫಸ್ಟ್ PA3 ಬಂತು. PA3 ಮುಗಿದ ತಕ್ಷಣ ಪುನಃ ಸ್ಪೋರ್ಟ್ಸ್ ಡೇ ಬಂತು. ಸ್ಪೋರ್ಟ್ಸ್ ಡೇ ಮುಗಿದ ತಕ್ಷಣ ಆವಿಷ್ಕಾರ ಬಂತು. ಸೊ ಆವಿಷ್ಕಾರ ಮುಗಿದ ತಕ್ಷಣ ಇವಾಗ ಪ್ರಿಪೇರಿ ನಡೀತಾ ಇದೆ 2 days. ಅದಕ್ಕೂ ಕೂಡ ರಜಾ ಹಾಕ್ಬಿಟ್ಟು ಹೋಗ್ತಾ ಇರೋದು. ಸೊ ತುಂಬ ಬ್ಯುಸಿಯಾಗಿ ಹೋಗಿದೆ. ಸೊ ಅದಕ್ಕೆ ಮಾಡೋಕ್ಕಾಗಲಿಲ್ಲ. ಸೊ ನಾ ಕಂಟಿನ್ಯೂಸ್ ಆಗಿ ಮಾಡ್ತೀನಿ. ಸಾರಿ ಫಾರ್ ದ್ಯಾಟ್. ಸಬ್ಸ್ಕ್ರೈಬರ್ಸ್ ಎಷ್ಟೊಂದು ಜನ ಅನ್ಸಬ್ಸ್ಕ್ರೈಬ್ ಆದ್ರಿ, ವೆರಿ ಸಾರಿ ಫಾರ್ ದ್ಯಾಟ್. ಸೊ ಇನ್ಮೇಲೆ ಕಂಟಿನ್ಯೂಸ್ ಆಗಿ ವ್ಲಾಗ್ಸ್ನ ಮಾಡ್ತೀನಿ. ಆ್ಯಂಡ್ ಲೆಟ್ಸ್ ಗೋ. ಸೊ ಗೈಸ್, ಈಗ ನಾವು ಎಲ್ಲ ಪ್ಯಾಕ್ ಮಾಡಿ ಎಲ್ಲ ಲೈಟ್ಸ್ ಆಫ್ ಮಾಡಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಈಗ ನಾವು ಬದಲು ಮನೆಗೆ ಬಂದುಬಿಟ್ಟು ಅವರೆಲ್ಲರನ್ನೂ ಪ್ಯಾಕ್ ಮಾಡಿಸ್ಬಿಟ್ಟು ಇವಾಗ ಎಲ್ಲರಿಂದ ಹೋಗ್ತಾ ಇದ್ದೀವಿ. ಸೊ ಈಗ ಕರೆಕ್ಟ್ 1 o'clock. ಸೊ ರೀಚ್ ಆಗೋಷ್ಟು 5 o'clock 6 o'clock ಆಗುತ್ತೆ. ಸೊ ಲೆಟ್ಸ್ ಗೋ. ರಾತ್ರಿ ಬಂದುಬಿಟ್ಟು ಹೋಮ್ ಸ್ಟೇಲಿ ಇದ್ವಿ. ನಾನು ರೂಮ್ ಟೂರ್ ಆಮೇಲೆ ಮಾಡ್ತೀನಿ. ಯಾಕಂದರೆ ಇನ್ನೂ ಸ್ವಲ್ಪ ಅಲ್ಲಿ ಶಿಫ್ಟ್ ಆಗ್ತಾಯಿದ್ದಾರೆ. ಸೊ ಎಲ್ಲ ಕರೆಕ್ಟಾಗಿ ಶಿಫ್ಟ್ ಆಮೇಲೆ ತೋರಿಸ್ತೀನಿ. ಸೊ ಇವತ್ತು ಬೆಳಗ್ಗೆ 6:30ಗೆ ಬಂದ್ವಿ. ಸೊ ಇಲ್ಲಿಗೆ ಅಂತ ಹೇಳ್ಬಿಡ್ತೀನಿ. ಇಷ್ಟು ತನಕ ನೀವು ನೋಡಿದ್ದೀರಾ ಅಂತಂದರೆ ನಾವು ತಿರುಪತಿಗೆ ಬಂದಿದ್ದೀವಿ. ಸೊ ಈ ಸಲ ಏನು ಸಡನ್ ಪ್ಲ್ಯಾನ್ ಇಲ್ಲ, ಏನೂ ಇಲ್ಲ, ಪ್ರೀ ಪ್ಲ್ಯಾನ್ಡ್. ನ್ಯೂ ಇಯರ್ಗಂತ ಎಲ್ಲರೂ ಕೂಡ ಬಂದಿರೋದು. ಆ್ಯಂಡ್ ಇವತ್ತು ನಾನು ಹೇಳ್ದಂಗೆ ಇವತ್ತು ಕೂಡ ಎಲ್ಲರೂ ಜಾಯ್ನ್ ಆಗ್ತಾರೆ. ನರ್ಮದಾ ಗೀತೋಡಮ್ಮವರೆಲ್ಲ ಇವತ್ತು ಬರ್ತಾರೆ. ಸೊ ಈಗ ಟೈಮ್ 1 ಗಂಟೆ ಆಗಿದೆ. ನಾವು ಇವತ್ತು ಬೆಳಗ್ಗೆ 7 ಗಂಟೆಗೆ ಮಲ್ಕೊಂಡು ಇವಾಗ 11 ಗಂಟೆ 10 ಗಂಟೆಗೆ ಎದ್ಬಿಟ್ಟು ಬಂದ್ವಿ. ಸೊ ಇವಾಗ ಊಟ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕು. ಎಲ್ಲ ದೇವಸ್ಥಾನಗಳನ್ನೂ ಕೂಡ ತೋರಿಸ್ತೀನಿ. ಕೆಳಗಡೆ ಇರೋ ದೇವಸ್ಥಾನಗಳನ್ನ ಇವತ್ತು ಸ್ವಲ್ಪ ಕವರ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಗೋ. ನನ್ನ ಔಟ್ಫಿಟ್. ಸೊ ಲೆಟ್ಸ್ ಗೋ. 3 ಜನ ಕೂರೋ ಕಡೆ 6 ಜನ ಕೂತಿದ್ದೀವಿ. ಒಂದು ಕಡೆ ಇದು ಯಾವ ದೇವಸ್ಥಾನ ಇದು, ಕೋದಂಡ ರಾಮ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಗೋವಿಂದರಾಜಪಟ್ಟಣಕ್ಕೆ ಹೋಗ್ತಾ ಇದ್ದೀವಿ. ಸೊ ಕರೆಂಟ್ ಸಿಚುವೇಶನ್ ಇದೆ. 3 ಜನ ಕೂರೋ ಕಡೆ 30 ಜನ 30 ಬಾಯಿಗೆ ಫ್ಲೋಗ್ ಬಂದ್ಬಿಟ್ಟು ಸೊ ಗೈಸ್, ಈಗ ನಾವು ಅಕ್ಕಳ ಮಾತಾ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಅಲ್ಲಿ ಫುಲ್ ಮೆಟ್ಲು ಎತ್ಕೊಂಡು ಅಲ್ಲಿ ತನ್ಕೋಬೇಕು. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು, ಇವರೆಲ್ಲ ಮುಂಚೆ ಬಂದಿದ್ದು. ಸೊ ಮೆಟ್ಲು ಹತ್ರ ಹಿಂಗೆ ಎಲ್ಲ ತೋರಿಸಿದ ದೇವಸ್ಥಾನ. ಸೊ ಅವ್ರು ಕೂಡ ಬಂದರು. ಸೊ ಇವಾಗ ನಾವೆಲ್ಲರೂ ಸೇರ್ಕೊಂಡು ಬೆಟ್ಟದ ಮೇಲೆಗಡೆ ಹೋಗ್ತಾ ಇದ್ದೀವಿ ನ್ಯೂ ಇಯರ್ಗೋಸ್ಕರ. ಸೊ ಎಲ್ಲ ಕಾರು ರೆಡಿಯಾಗಿದೆ. ಸೊ ಗೈಸ್, ನಾವು ಇಲ್ಲಿಂದ ಮೇಲ್ಗಡೆ ಹೋದ್ವಿ. ಸೊ ಈ ವ್ಲಾಗ್ನ ಇದೆ ನಾನು ಎಂಡ್ ಮಾಡ್ತಾಯಿದ್ದೀನಿ. ನ್ಯೂ ಇಯರ್ ವ್ಲಾಗ್ನ ನೆಕ್ಸ್ಟ್ ವ್ಲಾಗಲ್ಲಿ ನೋಡಿ ನೀವು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಸೊ ಈಗ ನಾವು ಬೆಟ್ಟದ ಮೇಲೆ ಹೋಗ್ಬಿಟ್ಟು ಅಲ್ಲಿ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಈ ವ್ಲಾಗ್ ಇಷ್ಟೇ. ಸೊ ನೆಕ್ಸ್ಟ್ ವ್ಲಾಗ್ ಬರುತ್ತೆ, ಅದನ್ನು ನೋಡಿ. ಸೊ ಬಾಯ್. ಸಬ್ಸ್ಕ್ರೈಬ್ ಟು ಅವರ್ ಚಾನಲ್.